ಹೌದು, ಹೀಗೆ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದ್ದು ದೆಹಲಿಯಲ್ಲಿ ಪಟ್ಟದ ಆಟ ಜೋರಾಗಿ ನಡೀತಾ ಇದೆ. ಯತ್ನಾಳ್ ಹಾಗೆ ವಿಜಯೇಂದ್ರ ಇಬ್ರು ದೆಹಲಿಯಲ್ಲಿದ್ದು ಹೈಕಮಾಂಡ್ ನಾಯಕರುಗಳ ಭೇಟಿಗೆ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೆಹಲಿ ಅಂಗಳದಲ್ಲಿ ಬಿಜೆಪಿ ಬಣ ಕಿತ್ತಾಟ, ಕರ್ನಾಟಕ ಭವನದಲ್ಲೇ ಕ್ಲೈಮ್ಯಾಕ್ಸ್ ಆಟ, ಪರಸ್ಪರ ಗುದ್ದಾಟ, ಪಟ್ಟಕ್ಕಾಗಿ ಇಬ್ಬರ ನಡುವೆ ಕಾದಾಟ, ನಾನಾ ನೀನಾ ಎನ್ನು ಸಮರ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಯತ್ನಾಳ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಡುವಿನ ರಾಜ್ಯಾಧ್ಯಕ್ಷ ರಣರಂಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ದೆಹಲಿ ಅಂಗಳದಲ್ಲಿ ಬಣ ಕಿತ್ತಾಟ ನಡೀತಾ ಇದೆ. ಪೂಜೆ ನೆಪದಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ಇಬ್ಬರೂ ದೆಹಲಿಗೆ ತೆರಳಿದ್ದಾರೆ. ಸೋಮಣ್ಣ ನಿವಾಸಕ್ಕೆ ತೆರಳೋ ಮುನ್ನ ಕರ್ನಾಟಕ ಭವನದಲ್ಲಿ ಯತ್ನಾಳ್ ಬಣ ಮೀಟಿಂಗ್ ನಡೆಸಿದೆ. ಸೋಮಣ್ಣ ಮನೆ ಪೂಜೆ ನೆಪದಲ್ಲಿ ದೆಹಲಿಗೆ ತೆರಳಿರುವ ಇಬ್ಬರೂ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಆತಂಕದಲ್ಲೇ ದೆಹಲಿಗೆ ತೆರಳಿರುವ ವಿಜಯೇಂದ್ರ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಯತ್ನಾಳ್ ಬಣ ಕೂಡ ಸೋಮಣ್ಣ ನಿವಾಸದಲ್ಲಿ ಪೂಜೆಯಲ್ಲಿ ಭಾಗಿಯಾಗಿ ನಂತರ ಸಂಸದರೊಬ್ಬರ ನಿವಾಸದಲ್ಲಿ ಸಭೆ ಸೇರಿ ಬಳಿಕ ವರಿಷ್ಠರ ಜೊತೆ ಸಮಾಲೋಚನೆ ನಡೆಸಲಿದೆ. ಇನ್ನು ಸಭೆಗೂ ಮುನ್ನ ಮಾತನಾಡಿದ ಯತ್ನಾಳ್, ಬದಲಾವಣೆಯಾಗುತ್ತೆ ಎಂಬ ಕಾನ್ಫಿಡೆನ್ಸ್ ಇದೆ ಎಂದಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ನಿರ್ಣಯವನ್ನ ಸೂಕ್ತ ವ್ಯಕ್ತಿಗೆ ಮಾಡಿರೋದು ನಮ್ಮ ಒಂದು ಸ್ಟ್ಯಾಂಡ್ ಇದೆ. ಅದರಲ್ಲೇನೂ ಬದಲಾವಣೆ ಇಲ್ಲ. ನಾವು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರೋದು ಭಾಳ ಅವಶ್ಯಕ ಇದೆ. ಇವತ್ತು ಪಕ್ಷ ಉಳಿಬೇಕಲ್ಲ. ಪಕ್ಷ ಉಳಿದ್ರೆ ಮುಂದಿನ ವಿಧಾನಸಭೆ ನಾವು ಗೆಲ್ಲಕ್ಕೆ ಸಾಧ್ಯ ಇದೆ. ಮುಂದಿನ ಈ ಸರ್ಕಾರ ಯಾವಾಗ ಬೀಳ್ತದೋ ಗೊತ್ತಿಲ್ಲ. ಇವತ್ತು ಅವರು ಇಲ್ಲಿ ಅನೇಕ ನಾಯಕರು ಕಾಂಗ್ರೆಸ್ನೂ ಬಂದ್ದಾರೆ. ಅವರು ಇವರು ಮುಖ್ಯಮಂತ್ರಿ ಆಗಬೇಕು, ಇವರು ಆಗಬಾರ್ದು ಅಂತೇಳಿ ಅವ್ರದ್ದು ಹೋರಾಟ ನಡೆದಿದೆ. ದಿಢೀರ್ನೇ ಸರ್ಕಾರ ಪತನ ಆದರೆ ಅವಾಗ ನಮ್ಮ ಪಕ್ಷ ರಾಜ್ಯದಲ್ಲಿ ಬರಬೇಕಲ್ಲ. ಅದು ಹೈಕಮಾಂಡ್ ಏನು ನಿರ್ಣಯ ತಗೋತದ, ಅದಕ್ಕೆ ನಾವು ಈಗೇನು ಚರ್ಚೆ ಮಾಡೋದಿಲ್ಲ. ಆದ್ರೆ ಒಂದು ಮಾತ್ರ ನಿಮ್ಗೆ ಹೇಳ್ತೀನಿ, ನಾವು ಅಷ್ಟೇ ಕಾನ್ಫಿಡೆಂಟ್ ಇದ್ದೀವಿ. ನಾವು ಅಷ್ಟೇನು ಭಯಭೀತರಾಗಿಲ್ಲ. ಏನಪ್ಪ ಅಂತೇಳಿ ನಾವು ಕಾನ್ಫಿಡೆಂಟ್ ಇದ್ದೀವಿ. ಯಾವ ಸಂಧಾನವೂ ಇಲ್ಲ, ಚರ್ಚೆಯಾಗಬಹುದು ಎಂದ ಯತ್ನಾಳ್. ಏನಾದರೂ ಆಗ್ಬೋದು, ನನಗೇನು ಇದು ಇಲ್ಲ. ಏನು ಅದಕ್ಕಾಗಿ ಏನು ಸಮಯ ಫಿಕ್ಸ್ ಮಾಡಿಲ್ಲ. ಸಹಜವಾಗಿ ಎಲ್ಲರೂ ಕೂಡಿರ್ತೀವಿ. ಬರೀ ಲಿಂಗಾಯತರ ಅಷ್ಟೇ ಇಲ್ಲ, ಪಕ್ಷದ ಎಲ್ಲ ನಿಷ್ಠಾವಂತ ಮುಖಂಡರು ಚರ್ಚೆ ಮಾಡ್ಬೋದು. ಏನು ಸಂಧಾನ ಇಲ್ಲರಿ, ಅಂಥದ್ದೊಂದು ಸಂಧಾನ ಆಗುವಂಥ ಏನು ಅವಶ್ಯಕತೆ ಇಲ್ಲ. ಅವರು ಟೆನ್ಷನ್ ಆಗಿ ನನಗೆ ಗೊತ್ತಿಲ್ಲ. ಆದ್ರೆ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೆನ್ಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾವು ಯಾವ ರಾಷ್ಟ್ರೀಯ ನಾಯಕರನ್ನ ಬರೀ ನಾವೇ ಭೇಟಿ ಆಗೋದ್ರಿಂದ ರಾಷ್ಟ್ರೀಯ ನಾಯಕರಿಗೆ ಒಂದು ರೀತಿ ಮುಜುಗರ ಆಗಬಾರ್ದು. ನಮ್ಮ ಸಂಸತ್ ಸದಸ್ಯರು ಅವ್ರದ್ದು ಸಹ ಭಾವನೆಗಳು ಭಾಳ ಅವಶ್ಯ ಇದೆ. ಇವಾಗ ಸಂಸತ್ ಸದಸ್ಯರ ಭಾವನೆಗಳನ್ನು ಸಹ ಕೇಂದ್ರ BJP ಭಾಳಷ್ಟು ಪ್ರಮುಖವಾಗಿ ತಗೋತದೆ. ಆ ದೃಷ್ಟಿಕೋನದಿಂದ ಅವ್ರ ವಿಚಾರ ಏನಿದೆ, ಅನೇಕ ಸಂಸದರನ್ನು ಆ ಸಲ ಬಂದಾಗ ನಾವು ಸಂಸದರುಗಳನ್ನು ಭೇಟಿಯಾಗಿದ್ದೀವಿ. ಎಲ್ಲರೂ ನಮ್ಮ ಒಂದು ವಿಚಾರಕ್ಕೆ ಸಹಮತಿದೆ. ಫೌಂಡೇಶನ್ ಸ್ಟ್ರಾಂಗ್ ಆಗಿ ಬಿದ್ದಿದೆಯಾ ಸರ್? ಭಾರಿ ಸ್ಟ್ರಾಂಗ್ ಇದ್ದಾರೆ. ಸುಮಾರು 21 ಮಹಡಿವರೆಗೆ ಏನೂ ಆಗೋದಿಲ್ಲ. ಇನ್ನು ರಾಜ್ಯ ಮುಖಂಡರು ಇಬ್ಬರನ್ನು ಒಟ್ಟಿಗೆ ಕೂರಿಸುವ ಕೆಲಸ ಮಾಡ್ತಿಲ್ಲ. ಗೊಂದಲವನ್ನ ಸರಿಪಡಿಸುವ ಕೆಲಸ ಅಶೋಕ್ ಮಾಡಬೇಕು ಅಂತ ಶಾಸಕ ಮುನಿರತ್ನ ಹೇಳಿದ್ದಾರೆ. ಬೆಂಗಳೂರು ನಗರದ ಹಿರಿಯ ಶಾಸಕರು, ವಿರೋಧ ಪಕ್ಷದ ನಾಯಕರು, ಅಶೋಕ್ ಅವರು ಎಲ್ಲರನ್ನು ಒಟ್ಟಿಗೆ ಕುಂಡ್ರಿಸಿ ಮಾತಾಡೋಂಥ ಕೆಲಸ ಮಾಡಿದ್ರೆ ಅವರ ಸ್ಥಾನಕ್ಕೆ, ಅವರ ಘನತೆಗೆ, ಅವರ ಹಿರಿತನಕ್ಕೆ ಒಂದು ಗೌರವ ತರುತ್ತೆ. ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ನಮ್ಮ ಕೇಂದ್ರದ ನಾಯಕರಿದ್ದಾರೆ, ಸೋಮಣ್ಣ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಒಗ್ಗಟ್ಟು ಹೋಗೋಂಥ ಕೆಲಸ ನಾವು ಮಾಡಬೇಕಾಗಿದೆ. ಯತ್ನಾಳ್ ಟೀಮ್ ಹೆಜ್ಜೆ ಹೆಜ್ಜೆಗೂ ತಿರುಗೇಟು ಕೊಡುತ್ತಾ ಬಹಿರಂಗವಾಗಿಯೇ ಆಟವಾಡ್ತಾ ಇದೆ. ಆದರೆ ವಿಜೇಂದ್ರ ಸೈಲೆಂಟ್ ತಂತ್ರ ಹೂಡಿದ್ದಾರೆ. ಸೋಮಣ್ಣ ಮನೆಯಲ್ಲಿ ನಡೆಯುವ ಪೂಜೆ ವೇಳೆ ಸಂಧಾನವಾಗುತ್ತೋ ಇಲ್ಲ ಸಮರಕ್ಕೆ ಕಾರಣವಾಗುತ್ತೋ? ಹೈಕಮಾಂಡ್ ನಾಯಕರು ಇಬ್ಬರನ್ನೂ ಕರೆದು ಮಾತನಾಡ್ತಾರೋ ಇಲ್ಲವೋ? ಎಲ್ಲವೂ ಸಸ್ಪೆನ್ಸ್. ಹರೀಶ್, TV9, ನವದೆಹಲಿ.